ಭಾಳ ವಿಶೇಷತೆ, ಜ್ಞಾನ ಬುದ್ಧಿ ವೃದ್ಧಿ ಆಗಬೇಕು, ತಮ್ಮ ಮಾತುಗಳಲ್ಲಿ ಉತ್ಕೃಷ್ಟತೆ ಬರಬೇಕು, ವಾಕ್ಸಿದ್ಧಿ ಆಗಬೇಕು. ಹಾಗೆ ಭಾಳ ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ವಿಶೇಷವಾಗಿರ್ತಕ್ಕಂಥ ಫಲ, ತಮ್ಮ ಮಾತುಗಳಲ್ಲಿ ತೊದಲುನುಡಿಗಳು ದೂರ ಆಗಬೇಕು. ಇವೆಲ್ಲದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರವನ್ನು ಪಠನೆ ಮಾಡಿ. ಓಂ ರೋಹಿಣೇಶಾಯ ವಿದ್ಮಹೇ ಪೀತವರ್ಣಾಯ ಧೀಮಹಿ ತನ್ನೋ ಬುಧಾಃ ಪ್ರಚೋದಯಾತ್. ಓಂ ರೋಹಿಣೇಶಾಯ ವಿದ್ಮಹೇ ಪೀತವರ್ಣಾಯ ಧೀಮಹಿ ತನ್ನೋ ಬುಧಃ ಪ್ರಚೋದಯಾತ್. ಈ ಮಂತ್ರವನ್ನು ಉತ್ತರಾಭಿಮುಖವಾಗಿ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವಾಗಾದರೂ ಆಗ್ಬೋದು, ಉತ್ತರಾಭಿಮುಖವಾಗಿ ಕೂತು 21 ಹಾಗೆ 108 ಬಾರಿ ಯಾರಿಗೆ ಈ ಸಮಸ್ಯೆ, ತೊದಲು ನುಡಿಗಳಿದೆ, ತೊಡರಾಡ್ತಿದೆ, ಬುಧನ ಸಮಸ್ಯೆ ಇದೆ, ವಾಕಲ್ಲಿ ಮಾತು ಬೇಗ ಬರ್ತಾ ಇಲ್ಲ, ತೊದಲ್ತಾ ಇದೆ, ಹಾಗೆ ವ್ಯಾಪಾರದಲ್ಲಿ ಕುಂಠಿತ ಆಗ್ತಿದೆ, ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಗುರುಗಳೇ, ಖಂಡಿತ ಈ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.